ಎಲ್ಲರಿಗೂ ನಮಸ್ಕಾರ, ಸುಸ್ವಾಗತ PRG ರಿಯಾಕ್ಷನ್ಗೆ. ಇವತ್ತು ನಾವು ನೋಡಕ್ ಹೊರಟಿರೋದು ಒಂದು ಮೂವಿ ಟ್ರೇಲರ್ ನ. ಆ ಮೂವಿ ಹೆಸರು ಬಂದ್ಬಿಟ್ಟು ಬಲರಾಮನ ಅಂತ ಒಂದು ಮೂವಿ. ಸೊ ನಾನ್ ಹಿಂಗೆ ಒಂದು ರೌಂಡ್ ಹಾಕೊಂಡ್ ಬರೋಣ ಅಂತ ಈಚೆ ಹೋದಾಗ ಗೋಡೆ ಮೇಲೆ ಒಂದು ಪೋಸ್ಟರ್ ನೋಡಿದೆ, ಈ ಮೂವಿ ಪೋಸ್ಟರ್. ನೋಡೋಣ ತಡಿಯಪ್ಪ ಈ ಟ್ರೇಲರ್ ಹೇಗಿರುತ್ತೆ, ಏನ್ ಕತೆ ಇದ್ರದ್ದು ಅಂತ ನೋಡೋಣ ಅನ್ಕೊಂಡು ಬಂದ್ ಕೂತಿದೀನಿ. ಸೊ ಬನ್ನಿ, ತಡ ಮಾಡೋದ್ ಬೇಡ, ಮೂವಿ ಟ್ರೇಲರ್ ನೋಡಿ ಹೇಗಿದೆ ಏನು ಅಂತ ನೋಡೋಣ. ಈ ಮೂವಿ ನೇಮ್ ಬಂದ್ಬಿಟ್ಟು ಬಲರಾಮನ ಅಷ್ಟೇ ಅಲ್ಲ, ಬಲರಾಮನ ದಿನಗಳು ಅಂತ. ಸೊ ಸಾರಿ ಫಾರ್ ದಟ್. ಸೊ ಬನ್ನಿ ನೋಡೋಣ ಬಲರಾಮನ ದಿನಗಳು. ಪೂರಾ ಬೆಂಗಳೂರನ್ನ ಆಳ್ತಿದ್ದ ಎರಡು ದೊಡ್ಡ ತಲೆಗಳು ರೌಡಿ ಸಾಮ್ರಾಜ್ಯ ಒಂದು ಮಣ್ಣಲ್ಲಂದರಾಗಿದೆ, ಮರ್ಡರ್ ಜೈರಾಮ್ ಅಂದೆ. ಇನ್ನೊಂದು ಜೈಲಲ್ಲಂದರಾಗಿದೆ. ಇನ್ಮೇಲೆ ಬೆಂಗಳೂರಲ್ಲಿ ನಮ್ಮ ಮುಂದೆ ನಿಲ್ಲೋರು ಯಾರು ಇಲ್ಲ. ಜಯರಾಮ್ ಗ್ಯಾಂಗಲ್ಲಿ ನೀವೇ ಮಾಸ್ಟರ್ ಮೈಂಡ್ ಅಂತೆ. ಕ್ರಿಮಿನಲ್ಗಳನ್ನ ನಂಬೋದು, ಆದ್ರೆ ಇಂಟೆಲಿಜೆಂಟ್ ಕ್ರಿಮಿನಲ್ಗಳನ್ನ ನಂಬಕ್ಕಾಗಲ್ಲ. ಇಂಥ ಕ್ರಿಮಿನಲ್ಗಳಿಂದಾನೇ ಬೆಂಗಳೂರು ಹಾಳಾಗ್ತಾ ಇರೋದು. ಇದು ಜರ್ನಿ ಅಲ್ಲ, ರೇಸ್. ಬಿಸಿ ಸುದ್ದಿ ಕೇಸ್ ಓವರ್, ಜೈರಾಮ್ ಬಾಹರ್. ಅರ್ಜೆಂಟ್ ಆಗಿ ಬಲರಾಮನ್ ಮೀಟ್ ಮಾಡಬೇಕು. ಬಲರಾಮನೇ ಮೀಟಿಂಗ್ ಹೇಳಿ ಕಳ್ಸೋನೆ. ಬಲರಾಮ ಜೈರಾಮ್ ಗ್ಯಾಂಗು. ಬಾರ್ಡರ್ನಲ್ಲಿ ಹೊರಗಿನ ಶತ್ರುಗಳು ಎದುರಿಸ್ತಾ ಇದ್ದವ್ ನಾನು, ಆದ್ರೆ ಈಗ ಒಳಗಿನ ಶತ್ರುಗಳ ಹತ್ರ ಸೋತೋದೆ. ತಲೆ ಬೇಕು ಈ ಫೀಲ್ಡ್ ಅಲ್ಲಿ, ತಲೆ. ನನಗೆ ಬುದ್ಧಿ ಬಂದಾಗಿಂದ ನಾನು ಮಾತಾಡೋದಕ್ಕಿಂತ ನನ್ನ ಕೈ ಮಾತಾಡೋದೇ ಜಾಸ್ತಿ. ನೀವು ಬಲರಾಮನ ಸಾಯಿಸ್ತೀರಾ? ಈಗ ನೀನ್ ಬಂದಿದ್ಯಾ, ನಂಗೂ ಸ್ವಲ್ಪ ಧೈರ್ಯ ಬಂತು. ಇವತ್ತಾದ್ರೂ ಸೀರೆ ಹಾಕೊಂಬರ್ಬೋದಿತ್ತು ನೀವು. ಯಾಕೆ? ನಾ ಹಾಕಿರೋದು ಚೆನ್ನಾಗಿಲ್ವಾ? ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಜೊತೆ ಬರಬೇಕು ಅಂತ ಇಷ್ಟ ಇರೋರು ಧೈರ್ಯವಾಗಿ ಬರ್ಬೋದು. ಕೈ ಗಂಟ್ಕೊಂಡಿರೋ ರಕ್ತ ತೊಳ್ಕೊಂಡ್ರೆ ಹೋಗ್ಬಿಡುತ್ತೆ, ಆದ್ರೆ ಈ ಹೆಸರು ಗಂಟ್ಕೊಂಡಿರೋ ರಕ್ತ ಉಸಿರು ನಿಂತ ಮೇಲೂ ಇರುತ್ತೆ. ಬಲರಾಮನ ದಿನಗಳು. ಪರವಾಗಿಲ್ಲ. ಆಕ್ಚುಲಿ ಮೂವಿ ಬಂದ್ಬಿಟ್ಟು ಹಳೆ ಕಾಲದ್ದು, ಅಂದ್ರೆ ಸ್ವಲ್ಪ ಹಿಂದಿನ ಕಾಲದ್ದು, ಇವಾಗಿಂದ ಮೂವಿ ಅಲ್ಲ. ಆಕ್ಚುಲಿ ಇದು ಯಾವ ಇಯರ್ದು ಅಂತ ಮೆನ್ಷನ್ ಮಾಡಿದಾರ, 1985 ಇಲ್ಲೇ ಇದಲ್ಲ. ಈ ಮೂವಿ ಬಂದ್ಬಿಟ್ಟು 1985 ಟೈಮ್ ಇಂದಿದು ಇಲ್ಲಿ ಕೊಟ್ಟಿರೋ ತರ, ಬೆಂಗಳೂರು 1985. ಸೊ ಸೆನ್ಸ್ ಮಾಡುತ್ತೆ ಆಕ್ಚುಲಿ. ಆ ಟೈಮಲ್ಲಿ ಇದೇ ತರ ಒಂದು ಏನೋ ಬಟ್ಟೆ ಹಾಕೊಳ್ಳೋದು, ಯಾವ್ದು ಮೊಬೈಲ್ ಫೋನ್ ಎಲ್ಲೋ ತೋರ್ಸಿಲ್ಲ, ಅಂಡ್ ಎಲ್ಲ ಆಕ್ಷನ್ ಎಲ್ಲ ಆ ಟೈಮ್ ತರನೇ ಮಾಡಿದ್ದಾರೆ. ಪರವಾಗಿಲ್ಲ. ಕಾಸ್ಟಿಂಗು ಚೆನ್ನಾಗಿದೆ. ಆಕ್ಚುಲಿ ಕಾಸ್ಟಿಂಗ್ ಅಲ್ಲಿ ನನಗೆ ಏನ್ ಪ್ರಾಬ್ಲಮ್ ಆಗಿದ್ದು ಅಂತಂದ್ರೆ, ಒಳ್ಳೆ ಆಕ್ಟರು, ಇವರು ಒಳ್ಳೆ ಆಕ್ಟರು, ಆಶೀಶ್ ವಿದ್ಯಾರ್ಥಿ ಓಕೆ, ಇದು ಯಾಕೋ ಫಾಲ್ಟ್. ಕಾಸ್ಟಿಂಗ್ ಪರವಾಗಿಲ್ಲ. ಉಗ್ರಂ ಅಲ್ಲಿ ಇವರು ಇದ್ರು, ಅಂಡ್ ನಮ್ಮ ಇವರು ಅವಿನಾಶ್ ಅವರು ಕೂಡ ಇದ್ದಾರೆ. ಸೊ ಪರವಾಗಿಲ್ಲ ಮೂವಿ. ಅಂಡ್ ಏನಂತ ಅಂದ್ರೆ, ಈ ತರ ಮೂವಿಗಳು ಓಡ್ತಿದ್ದು 2000s ಅಲ್ಲಿ ಬಂದಿದ್ರೆ, ನಾವು ಚಿಕ್ಕವರಿದ್ದಾಗ ಅಂದ್ರೆ 2008, 9, 10 ಆ ಟೈಮ್ ಅಲ್ಲಿ ಬಂದಿದ್ರೆ ಓಕೆ, ಪರವಾಗಿಲ್ಲ, ನೋಡ್ಬೋದಿತ್ತು. ಕ್ವಾಲಿಟಿ ಈಗಿನ ಟೈಮ್ ಇಂದ ಇದೆ, ಬಟ್ ಸಿನಿಮಾಟೋಗ್ರಫಿ ಈಗಿನ ಟೈಮ್ ತರ ಇಲ್ಲ, ತುಂಬಾ ಔಟ್ಡೇಟೆಡ್. ಮತ್ತೆ ತೀರಾ ಬಡ್ಜೆಟ್ ಫ್ರೆಂಡ್ಲಿ ಮೂವಿ ಇದು. ಇದ್ರ ಬಡ್ಜೆಟ್ ಎಷ್ಟು ಅಂತ ಗೊತ್ತಿಲ್ಲ. ಸೊ ಇದ್ರ ಬಡ್ಜೆಟ್ ಗೊತ್ತಿಲ್ಲ ಎಷ್ಟು ಅಂತ ಅಂದ್ಬಿಟ್ಟು. ಸೊ ತುಂಬಾ ಅಂದ್ರೆ ತುಂಬಾ ಬಡ್ಜೆಟ್ ಫ್ರೆಂಡ್ಲಿ ಮೂವಿ ಇದು. ನಮ್ಮ ವಿನೋದ್ ಪ್ರಭಾಕರ್ ಅವ್ರ ಪೊಟೆನ್ಶಿಯಲ್ ಅಲ್ಲ ಇದು. ಆಕ್ಚುಲಿ ಹೇಳ್ಬೇಕಂತಂದ್ರೆ ಟ್ರೈಲರ್ ಅಲ್ಲೇ ಹೇಳ್ಬಿಡ್ಬೋದು, ನೋಡಬಹುದು ನೋಡೋರು. ಸೊ ನೋಡಿ, ಯಾರಿಗಾದ್ರೂ ಇಷ್ಟ ಇದ್ರೆ. ಕತೆ ಹಳೆ ಕಾಲದ್ದೇ, ಅಂದ್ರೆ 1985 ಎಷ್ಟೋ ಇದೆಯಲ್ಲ, ಆ ಇಯರ್ ಅಲ್ಲೇ ನಡೆದಿರೋಂತ ಘಟನೆಗಳಿದೆ ಇದು. ಎಡಿಟಿಂಗ್ ಅಲ್ಲಿ ಏನೇನ್ ಕಟ್ಸಾಗಬೇಕು ಅದೆಲ್ಲ ಆಗಿದೆ. ಯಾವ್ದೇ ರೀತಿ ಸ್ಟೋರಿ ರಿವೀಲ್ ಆಗಲ್ಲ. ಅಂದ್ರೆ ಒಂದು ಬಲರಾಮ ಅಂದ್ರೆ
ಒಂದು ಗ್ಯಾಂಗ್ ಅಲ್ಲಿ ಇರ್ತಾರೆ. ಜಯರಾಮ ಯಾರ್ದೋ ಒಂದು ಗ್ಯಾಂಗ್ ಅಲ್ಲಿ. ಸೊ ಆ ಗ್ಯಾಂಗ್ ಇಂದ ಏನೋ ಒಂದಾಗುತ್ತೆ, ಬಲರಾಮ ಮೇಲ್ ಬರ್ತಾರೆ. ಸೊ ಅದೇ ಟಿಪಿಕಲ್ ರೌಡಿಸಮ್ ಸ್ಟೋರಿ ಇದೆ. ಹೀರೋಯಿನ್ ಬಗ್ಗೆ ಮಾತಾಡೋದಾದ್ರೆ, ಅದು ಒಂದು ಹೀರೋಯಿನ್ ಅಂದ್ಬಿಟ್ಟು ಒಂದು ಫಿಲಮ್ ಅಲ್ಲಿ ಇರಬೇಕು ಅಂತ ಇರ್ತಾರೆ ಎಲ್ಲಾ ಮೂವಿನಲ್ಲೂ. ಕನ್ನಡದಲ್ಲಿ ಯಾವುದೇ ರೀತಿ ಅವ್ರದ್ದು ಪಾತ್ರ ದೊಡ್ಡದಾಗಿರಲ್ಲ. ಸೊ ಅದೇ ರೀತಿ ಇದ್ರಲ್ಲೂ ಅಂತ ಅನ್ಸುತ್ತೆ. ಒಂದು ಇಂಪ್ಯಾಕ್ಟ್ ಇದ್ರೆ ಅದು ಬಿಟ್ರೆ ಇನ್ನೇನು ಕಾಣಿಸ್ತಾ ಇಲ್ಲ ಇದರಲ್ಲಿ. ಸೊ ಇದಾಗಿತ್ತು ನಮ್ಮ ಬಲರಾಮನ ದಿನಗಳು ಟ್ರೇಲರ್ ರಿಯಾಕ್ಷನ್. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನ್ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.